ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದ್ದು ಸಹಜವಾಗಿ ಆ ಭಾಗದ ಜನರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಸಾವಿನ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಅದು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು. ಕೆಸಿ ಜನರಲ್ ಆಸ್ಪತ್ರೆಯ ಜಯದೇವ ಮುಂಭಾಗ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಹೃದಯಾಘಾತದ ಸರಣಿ ಸಾವಿನ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಸರ್ಕಾರ ಇದಕ್ಕೆ ಕೂಡಲೇ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂತಹ ಬೇಡಿಕೆಯೂ ಕೂಡ ಇದೆ. ಯುವಕರ ಸಾವಾಗ್ತಾ ಇದೆ ಅಂತ ಜನ ಆತಂಕಕ್ಕೆ ಒಳಗಾಗಿದ್ದು ಆಸ್ಪತ್ರೆಯ ಮುಂಭಾಗ ಸಹಜ ತಪಾಸಣೆಗಾಗಿ ಬರುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಮಧ್ಯಾಹ್ನ ಲಂಚ್ ಟೈಮಲ್ಲಿಯೂ ಕೂಡ ಜನರ ಒಂದು ಸಂಖ್ಯೆ ಕರಗಲಿಲ್ಲ. ಹೀಗೆ ಮುಂದುವರೆದಿದೆ. ಹಾಸನದಲ್ಲಿ 21 ಹೃದಯಾಘಾತ ಪ್ರಕರಣಗಳ ಆದ ನಂತರದಲ್ಲಿ ಜನ ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ತಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಬಿಡೋಣ ಅಂತ ಬರ್ತಾ ಇದ್ದಾರೆ. ಹೃದಯಾಘಾತಕ್ಕೆ ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹಾಸನ ಜಿಲ್ಲೆ ಒಂದರಲ್ಲೇ 40 ದಿನದಲ್ಲಿ 21 ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥದ್ದು. ಈ ನಿಟ್ಟಿನಲ್ಲಿ ಜಯದೇವ ಆಸ್ಪತ್ರೆ, ಕೆಸಿ ಜನರಲ್ಲಿರುವಂಥ ಜಯದೇವ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತೇಳಿ ಬರ್ತಾ ಇರ್ತಕ್ಕಂಥ ರೋಗಿಗಳ ಸಂಖ್ಯೆಯಲ್ಲಿ ಕೂಡ ಜಾಸ್ತಿ ಆಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಆಗಿದೆ, ಆದರೂ ಕೂಡ ಈ ಒಂದು ರೋಗಿಗಳ ಕ್ಯೂ ಕಡಿಮೆ ಆಗಿಲ್ಲ. ಎಲ್ಲರೂ ಕೂಡ ತಪಾಸಣೆ ಮಾಡಿಸ್ಬೇಕು ಅಂತೇಳಿ ಸರದಿ ಸಾಲಿನಲ್ಲಿ ನಿಂತು ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ಬೋದು, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಕಡಿಮೆ ರೋಗಿಗಳು ಬರ್ತಾಯಿದ್ರು. ಒಂದು 50ರಿಂದ 60 ಒಂದು ದಿನಕ್ಕೆ ಇರ್ತಾಯಿದ್ರು. ಆದರೆ ಈಗ ಅದು ಡಬಲ್ ಆಗಿದೆ ಅನ್ನುವಂಥದ್ದು. ಒಂದು ದಿನಕ್ಕೆ 130ರಿಂದ 160 ರೋಗಿಗಳು ಬರೋದ್ರ ಸಂಖ್ಯೆ ಹೆಚ್ಚಾಗಿದೆ. ಇವರೆಲ್ಲರೂ ಕೂಡ ಟೋಕನನ್ನು ಪಡ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತೇಳಿ ಬಂದಿರತಕ್ಕಂಥವ್ರು. ಸರದಿ ಸಾಲಿನಲ್ಲಿ ನಿಂತಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ಸಂಖ್ಯೆನೂ ಕೂಡ ಕ್ಯೂನಲ್ಲಿ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಹಜವಾಗಿ ಜನರಲ್ಲಿ ಆತಂಕ ಮೂಡುತ್ತೆ. ಜೊತೆಗೆ ಯುವಕರಲ್ಲೂ ಕೂಡ ಈ ರೀತಿ ಸಮಸ್ಯೆ ಆಗ್ತಾವ್ರ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಮಾತಾಡ್ತೀನಿ ಸರ್. ನಮಸ್ತೆ. ಏನು ಸಮಸ್ಯೆ ಆಗಿದೆ ಸರ್? ನಮ್ಮ ಮಿಸಸ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸರ್. ಅವರು ಸ್ವಲ್ಪ ಆಸ್ತಮಾ ಇದೆ, ಸೊ ಅದಕ್ಕಾಗಿ. ತಾವು ಎಲ್ಲಿಂದ ಬಂದಿರೋದು? ಏನು ನಮ್ದು ಇಲ್ಲೇ ಸರ್, ಇಲ್ಲಿ ಮಲ್ಲೇಶ್ವರಂ 7th ಕ್ರಾಸ್. ಏನಾಗಿದೆ? ನಮ್ಮ ಪೇರೆಂಟ್ಸ್ಗೆ ಇದಾಗಿದೆ ಸರ್, ಫಾದರ್ಗೆ ಆಸ್ತಮಾ. ಓಕೆ. ಎಲ್ಲರೂ ಕೂಡ ಒಂದೊಂದು ಸಮಸ್ಯೆಗಳಿಂದ ಬಳಲ್ತಾ ಇರೋದು. ಎಲ್ಲರೂ ಕೂಡ ಚಿಕಿತ್ಸೆಗೆ ಅಂತೇಳಿ ಜಯದೇವ ಆಸ್ಪತ್ರೆಗೆ ಬಂದಿದ್ದಾರೆ. ಈ ರೀತಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿರುವಂಥ ಜಯದೇವ ಆಸ್ಪತ್ರೆಗೆ ಬರುವಂಥ ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ. ಈಗಾಗಲೇ ಹೃದಯಾಘಾತ ಪ್ರಕರಣಗಳಿಂದ ಸಾವನ್ನಪ್ಪಿರೋದು ಯಾಕೆ, ಇದಕ್ಕೆ ಏನು ಕಾರಣ ಅಂತೇಳಿ ತನಿಖೆ ಮಾಡಲಿಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ಆರೋಗ್ಯ ಇಲಾಖೆ ತನಿಖಾ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಿರುವಂಥದ್ದು. ಆದಷ್ಟು ಬೇಗ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಸಾವುಗಳಿಗೆ ಏನು ಕಾರಣ ಅನ್ನೋದನ್ನು ಸಾರ್ವಜನಿಕರ ಮುಂದೆ ಆರೋಗ್ಯ ಇಲಾಖೆ ಇಡಬೇಕಾಗುತ್ತೆ. ಅದು ಆದಷ್ಟು ಬೇಗ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಈಗ ನಮಗೆ ಎಕೋ ಬರ್ಕೊಟ್ಟಿದ್ರು, ಚೆಸ್ಟು ನೋವ್ತಾ ಇದೆ ಅಂತ ಬಂದಿದ್ವಿ. ಈಗ ಎಕೋ ಬರ್ಕೊಟ್ಟಿದ್ರು, ಈಗ ಎಕೋ ಮಾಡಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅನಿಸುತ್ತೆ ಸರ್, ಭಯನೂ ಆಗುತ್ತೆ. ಇವಾಗಿರೋ ಪರಿಸ್ಥಿತಿಗೆ ಭಯ ಆಗ್ತಾ ಇದೆ. ಏನು ಹಿಂಗೆ ಚಿಕ್ಕ ಚಿಕ್ಕ ಮಕ್ಕಳು ಡೆತ್ ಆಗ್ತಾ ಇದ್ದಾರೆ, ಹೆಂಗಸರು ಗಂಡಸರು, ಅದು ಭಯ ಆಗ್ತಾ ಇದೆ ಸರ್. ಹೌದು, ಖಂಡಿತ ಮಾಡಬೇಕು ಸರ್. ಡೆತ್ ಆಗ್ತಾ ಇದ್ದಾರೆ ಅಂದರೆ ಅವರು ಏನು ಮಾಡ್ತೀರಾ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಒಂದು, ಆಯಿತಾ, ಇದೇನೋ ಕೋವಿಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವ ಪರಿಹಾರ ತಗೊಳ್ತಾರೆ ಅಂತ ಗೊತ್ತಾಗಬೇಕಲ್ಲ. ಸರ್ಕಾರ ಏನು ಮಾಡುತ್ತೆ ಅಂತ ಗೊತ್ತಾಗಬೇಕಲ್ಲ ಸರ್. ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ನಡೀಬೇಕು. ಈ ದೇಶದಲ್ಲಿ ಅತಿ ಹೆಚ್ಚು ಜನರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಕಾಯಿಲೆ ಗೊತ್ತಿಲ್ಲದೇ, ತಮಗೆ ಅರಿವಿಲ್ಲದೇ ಸಾಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಜಯದೇವ ಹೃದ್ರೋಗದಂಥ ಆಸ್ಪತ್ರೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರಾರಂಭ ಮಾಡಬೇಕು. ಉಚಿತವಾಗಿ ಬಡವರಿಗೆ, ಕಷ್ಟದ ಜೀವನ ನಡೆಸ್ತಕ್ಕಂಥ ಜನರಿಗೆ, ಯುವಕರಲ್ಲಿ ಅವೇರ್ನೆಸ್ ಕಡಿಮೆ ಆಗಿದೆ. ದಿನನಿತ್ಯ ತಿಂತಕ್ಕಂಥ ಜೀವನ ಶೈಲಿ ಹಾಗೂ ತಿಂತಕ್ಕಂಥ ಆಹಾರ ಪದ್ಧತಿಯಲ್ಲಿ ಭಾಳಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀವಿ. ನನಗೂ ಮೈನರ್ ಆಗಿ ಒಂದು ಪೇಯ್ನ್ ಇತ್ತು, ಚೆಕಪ್ ಮಾಡ್ಸೋಣ ಅಂತ ಬಂದಿದ್ದೆ.